ಮುತ್ತಿನ ಮಣಿಗಳು. ಸೀತೆ ಬಿಳಿ ಮುತ್ತುಗಳನ್ನು ಕೈಯಲ್ಲಿ ತೆಗೆದುಕೊಂಡಾಗ ಅವಳ ಕಾಂತಿಯಿಂದ ಅದು ಕೆಂಪಗಾಯಿತು. ಅದನ್ನು ರಾಮನಿಗೆ ಹಾಕಿದಾಗ ಅದು ನೀಲಿ ಬಣ್ಣದಂತೆ ಕಂಡಿತು. ಈ ಮುತ್ತುಗಳನ್ನು ಕೈಯಲ್ಲಿ ತೆಗೆದುಕೊಂಡಾಗ ಬಿಳಿ ಮುತ್ತುಗಳಾದವು. ಮತ್ತೆ ಸೀತೆಗೆ ಹಾಕಿದಾಗ ಅದು ಕೆಂಪಗಾಯಿತು ಎನ್ನುತ್ತಾರೆ ವಾಲ್ಮೀಕಿ. ಸೀತೆಗೆ ರಾಮನನ್ನು ನೋಡಬೇಕೆಂಬ ಕುತೂಹಲ, ಆದರೆ ನಾಚಿಕೆ. ಆಗ ಅವಳ ಸ್ನೇಹಿತೆಯರು, ನೀನು ವರಮಾಲೆ ಹಾಕು, ಆಗ ಅವನನ್ನು ನೋಡಬಹುದು ಅಂತ ಹೇಳ್ತಾರೆ. ಅದರಂತೆ ಸೀತೆ ಹಾಕಲು ಹೋದಾಗ ರಾಮನ ಎತ್ತರಕ್ಕೆ ಸೀತೆ ಇರುವುದಿಲ್ಲ. ಆದ್ದರಿಂದ ಸೀತೆ ನಿಧಾನಿಸುತ್ತಾಳೆ. ಆಗ ರಾಮನು, ಏಕೆ ಸತಾಯಿಸುವೆ ಅಂತ ಕೇಳಿದಾಗ, ನೀನು ಶಿವಧನುಸ್ಸನ್ನು ಎತ್ತಲು ಎಷ್ಟೊಂದು ಕಾಲ ಕಾಯಿಸಿದೆ, ಈಗ ನಿನಗೆ ಅರ್ಥವಾಯಿತೇ ಅಂತ ಹೇಳ್ತಾಳೆ ಸೀತೆ ರಾಮನಿಗೆ. ಆಗ ಸೀತೆ ಶಿವಧನುಸ್ಸನ್ನು ಎತ್ತಲಾಗದೆ ಎಲ್ಲರೂ ತಲೆ ತಗ್ಗಿಸಿದರು. ನೀನು ಮಾತ್ರ ಶಿವಧನುಸ್ಸನ್ನು ಎತ್ತಿ ತಲೆ ಎತ್ತಿ ನಿಂತಿರುವೆ. ಈಗ ನೀನು ಶಿರಸ್ಸನ್ನು ಬಗ್ಗಿಸಬೇಕು ವರಮಾಲೆಯನ್ನು ಹಾಕಲು ಅಂತ ಹೇಳಿದಾಗ ರಾಮ ಲಕ್ಷ್ಮಣನ ಕಡೆಗೆ ತಿರುಗಿ ಹೇಳ್ತಾನೆ ಸಂಜ್ಞೆಯ ಮೂಲಕ. ಲಕ್ಷ್ಮಣ ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ಆಗ ವಿಶ್ವಾಮಿತ್ರರು, ರಾಮ ಏನು ಹೇಳಿದನು ಅಂತ ಕೇಳಿದಾಗ ಲಕ್ಷ್ಮಣ, ನೀನು ಆದಿಶೇಷನಲ್ಲವೇ, ಸೀತೆ ಭೂಮಿ, ಅವಳನ್ನು ಸ್ವಲ್ಪ ಕಾಲ ಮೇಲೆ ಎತ್ತಿದರೆ ಅವಳು ನನ್ನ ಕೊರಳಿಗೆ ಮಾಲೆ ಹಾಕುವಳು ಅಂತ ಹೇಳ್ತಾನೆ. ಅದಕ್ಕೆ ನಾನು ಸಾಧ್ಯವಿಲ್ಲ ಅಂತ ಹೇಳಿ ತಲೆ ಅಲ್ಲಾಡಿಸಿದೆ ಅಂತ ಹೇಳಿದಾಗ ವಿಶ್ವಾಮಿತ್ರರು, ಇದಕ್ಕೆ ಈಗ ಪರಿಹಾರವೇನು ಅಂತ ಹೇಳಿದಾಗ, ನೀನು ಆದೇಶಿಸಿದರೆ ಮಾಡುತ್ತೇನೆ ಎನ್ನುತ್ತಾ ಕೂಡಲೇ ಹೋಗಿ ರಾಮನ ಕಾಲಿಗೆ ಬೀಳ್ತಾನೆ ಲಕ್ಷ್ಮಣ. ಅವನನ್ನು ಎತ್ತಲು ರಾಮನು ಬಾಗುತ್ತಾನೆ. ಆಗ ಸೀತೆ ವರಮಾಲೆಯನ್ನು ಹಾಕಿಬಿಡ್ತಾಳೆ. ಆಗ ರಾಮನು, ಇದೇನು ಮಾಡಿದೆ ಲಕ್ಷ್ಮಣ ಅಂತ ಹೇಳಿದಾಗ ಭಗವಂತನು, ಭಕ್ತಿಗೆ ತಲೆಬಾಗಲೇಬೇಕು, ಸೀತೆ ಭಕ್ತಿ, ನೀನೇ ಭಗವಂತ ಅಂತ ಹೇಳ್ತಾನೆ ಲಕ್ಷ್ಮಣ ರಾಮನಿಗೆ.